ಇನ್ನು ಕೊಡಗು ಜಿಲ್ಲೆ ಕೂಡ ಸಜ್ಜಾಗಿದ್ದು ಜಿಲ್ಲೆ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಫುಲ್ ಆಗಿದ್ದಾವೆ. ಸಂಜೆ ವೇಳೆ ಮತ್ತಷ್ಟು ಪ್ರವಾಸಿಗರು ಬರುವಂತ ನಿರೀಕ್ಷೆ ಇದೆ. ಆದರೆ ಕೊಡಗಿನಲ್ಲಿ ಹೊಸ ಓಪನ್ ಡಿಜೆ ಪಾರ್ಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಒಳಾಂಗಣ ಪಾರ್ಟಿಗಳಲ್ಲಿ ರೆಸಾರ್ಟ್ಗಳಲ್ಲಿ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಸೊ ಮಡಿಕೇರಿಯ ರಾಜಾ ಸೀಟ್ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಗೋಪಾಲ್ ಸೋಮಯ್ಯ ನಮ್ಮ ರಿಪೋರ್ಟರ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಡಗು ಜಿಲ್ಲೆ ಅನ್ನೋದು ಪ್ರವಾಸಿ ಜಿಲ್ಲೆ, ಪ್ರಕೃತಿಯ ಮಧ್ಯೆ ಇರುವಂತಹ ಒಂದು ಜಿಲ್ಲೆ. ಹಾಗಾಗಿ ಪ್ರಕೃತಿಯ ಮಧ್ಯೆ ಇದ್ಕೊಂಡು 2024 ಸ್ವಾಗತ ಮಾಡೋಣ ಅಂತ ಬಯಸುವವರಿಗೆ ಬಹುಶಃ ನಮ್ಮ ಈ ಕೊಡಗು ಜಿಲ್ಲೆ ಒಂದು ಅತ್ಯುತ್ತಮ ಆಯ್ಕೆಯಾಗಿದೆ. ಹಾಗಾಗಿ ಸಹಜವಾಗಿಯೇ ಕೊಡಗು ಜಿಲ್ಲೆಗೆ ನಿನ್ನೆಯಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇರುವಂತಹ 3500ಕ್ಕೂ ಅಧಿಕ ಹೋಮ್ ಸ್ಟೇಗಳು, 300ಕ್ಕೂ ಅಧಿಕ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಲಾಡ್ಜ್ಗಳು ಎಲ್ಲವೂ ಕೂಡ ಭರ್ತಿಯಾಗಿದೆ. ಅಂದರೆ ಒಂದು ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದರೆ, ಮೊನ್ನೆವರೆಗೂ ಕೂಡ ಕೊಡಗು ಜಿಲ್ಲೆಗೆ ಒಂದು ಕೋವಿಡ್ ನೀತಿ ನಿಯಮಗಳ ಒಂದು ಆತಂಕ ಇತ್ತು. ಕೋವಿಡ್ ನೆರೆಯ ಕೇರಳದಲ್ಲಿ ಕೋವಿಡ್ ಜಾಸ್ತಿ ಆಗಿರೋದ್ರಿಂದ ಕೊಡಗು ಜಿಲ್ಲೆಗೆ ಏನಾದರೂ ಅಪಾಯ ಆಗ್ಬೋದು ಅನ್ನೋದು ಆತಂಕ ಇತ್ತು. ಆದರೆ ಸದ್ಯಕ್ಕಂತೂ ಸರ್ಕಾರ ಯಾವುದೇ ನೀತಿ ನಿಯಮಗಳನ್ನು ಇಲ್ಲಿ ಹೇರದೇ ಇರೋದರಿಂದ ಕೊಡಗು ಜಿಲ್ಲೆ ನಿರಾತಂಕವಾಗಿದೆ. ಪ್ರವಾಸೋದ್ಯಮವು ಬಹಳ ಅಚ್ಚುಕಟ್ಟಾಗಿ ಸಾಗ್ತಾ ಇದೆ. ಈ ಬಂದಂತಹ ಪ್ರವಾಸಿಗರನ್ನು ಸ್ವಾಗತ ಮಾಡಲಿಕ್ಕೆ ಕೊಡಗು ಜಿಲ್ಲೆ ಕೂಡ ಅಷ್ಟೇ ಸಜ್ಜಾಗಿದೆ. ಒಂದು ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದರೆ, ಕೊಡಗು ಜಿಲ್ಲೆಗೆ ಯಾರೆಲ್ಲ ಪ್ರವಾಸ ಬರ್ತಾರೆ ವರ್ಷಾಂತ್ಯದಲ್ಲಿ, ಅವರು ಸಂಜೆ ವೇಳೆಗೆ ಈ ರಾಜ ಸೀಟಿಗೆ, ಅಂದರೆ ನಾವೀಗ ಇದೆ ರಾಜ ಸೀಟ್ನಲ್ಲಿದ್ದೇವೆ. ಈ ರಾಜ ಸೀಟ್ ಮಡಿಕೇರಿಯ ಹೃದಯ ಭಾಗದಲ್ಲಿರುವಂತಹ ಬೆಟ್ಟದ ತುದಿಯಲ್ಲಿರುವಂತಹ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್. ಈ ವ್ಯೂ ಪಾಯಿಂಟ್ ಮೇಲೆ ನಿಂತ್ಕೊಂಡು ಇಲ್ಲೊಡೆ ಒಂದು ಟಾಂಬ್ ಕಾಣುತ್ತೆ. ಇದು ರಾಜರ ಒಂದು ಮಂಟಪ. ಹಿಂದೆ ರಾಜ ಅಂದರೆ ಸುಮಾರು 300 ವರ್ಷಗಳ ಹಿಂದೆ ಕಟ್ಟಲಾದ ಈ ಟಾಂಬ್ ಏನಿದೆ, ಇಲ್ಲಿ ರಾಜ ಸಂಜೆ ಬಂದು ಕುಳಿತುಕೊಂಡು ಸೂರ್ಯಾಸ್ತಮಾನವನ್ನು ಇಲ್ಲಿ ವೀಕ್ಷಣೆ ಮಾಡ್ತಿದ್ರಂತೆ. ಇವತ್ತಿಗೂ ಕೂಡ ಅದೇ ಒಂದು ಇಲ್ಲಿ ಚಾಲ್ತಿಯಲ್ಲಿದೆ. ಅಂದರೆ ಸಂಜೆ ವೇಳೆಗೆ ಬಹಳಷ್ಟು ಜನ ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ವರ್ಷಾಂತ್ಯ ಬಂದರೆ ಸಾಕು, ಇಲ್ಲಿ ಏನು ಹೇಳಿ ಸ್ಟೆಪ್ಗಳನ್ನು ಮಾಡಿದ್ದಾರೆ. ವ್ಯೂ ಪಾಯಿಂಟ್ ಇದೆ ಮತ್ತು ಇಲ್ಲಿ ಸ್ಟೆಪ್ಗಳಿದೆ ನೋಡಿ. ಇಲ್ಲಿ ಈ ಸ್ಟೆಪ್ಗಳ ಮೇಲೆ ಕುಳಿತು ಪ್ರವಾಸಿಗರು ಅಲ್ಲಿ ದೂರದಲ್ಲಿ ಏನು ಬೆಟ್ಟ ಗುಡ್ಡಗಳು ಕಾಣ್ತಾ ಇದೆ, ಹಸಿರು ಬಯಲು ಕಾಣ್ತಾ ಇದೆ, ಗದ್ದೆಗಳು ಕಾಣುತ್ತೆ. ಆದರೆ ಮಂಜು ಮುಸುಕಿದೆ. ಈ ಮಂಜು, ಈ ಸೂರ್ಯಾಸ್ತಮಾನ ಎಲ್ಲವನ್ನು ಕೂಡ ಕಣ್ತುಂಬಿಸ್ಕೊಳ್ಳೋಕ್ಕೆ ಇಲ್ಲೇ ಬಂದು ಸೇರ್ತಾರೆ. ಒಟ್ಟಾರೆ ಇಲ್ಲಿ ಏನು ಹೇಳ್ಬೋದು ಅಂತಂದರೆ, ಕೊಡಗು ಜಿಲ್ಲೆಗೆ ಬಂದಂತಹ ಏನು ಈ ಸಹಸ್ರಾರು ಸಂಖ್ಯೆಯ ಪ್ರವಾಸಿಗರಿದ್ದಾರೆ, ಅವರನ್ನು ಸ್ವಾಗತ ಮಾಡಲಿಕ್ಕೆ, ಅವರಿಗೆ ಆತಿಥ್ಯ ನೀಡಲಿಕ್ಕೆ ನಮ್ಮ ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮ ಕೂಡ ಅಷ್ಟೇ ಸಜ್ಜಾಗಿದೆ ಅಂತಲೇ ಹೇಳಬೇಕಾಗತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.